ನಮಸ್ತೆ. ವಿಜಯಶ್ರೀ ಸ್ಟೋರಿ ಚಾನಲ್ಗೆ ಸ್ವಾಗತ. ಇಂದಿನ ವಿಕ್ರಮ ಬೇತಾಳನ ಕತೆ ಬಂದು ಹರಿಸ್ವಾಮಿಯ ಕತೆ. ಯಾರು ಈ ಹರಿಸ್ವಾಮಿ ಅಂದರೆ, ಉಜ್ಜಯಿನಿಯ ಮಹಾರಾಜನ ಹತ್ತಿರ ಮಂತ್ರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾನೆ. ಈ ಹರಿಸ್ವಾಮಿ ಭಾಳ ನಿಷ್ಠಾವಂತ ಮಂತ್ರಿಯಾಗಿರ್ತಾನೆ. ತನ್ನ ಕೆಲಸವನ್ನು ಭಾಳಷ್ಟು ನಿಷ್ಠೆಯಿಂದ ಕರ್ತವ್ಯವನ್ನು ಮಾಡ್ತಾ ಇರ್ತಾನೆ. ಇಂಥ ಒಂದು ಹರಿಸ್ವಾಮಿಗೆ ಒಬ್ಬ ಹೆಂಡತಿ, ಮಗಳು ಮತ್ತು ಮಗನು ಇರುತ್ತಾನೆ. ಮಗಳು ಮದುವೆ ವಯಸ್ಸಿಗೆ ಬಂದಿರುತ್ತಾಳೆ. ಮಗಳಿಗೆ ವರನನ್ನು ನೋಡ್ತಾ ಇರ್ತಾನೆ. ಆದರೆ ಮಗಳ ಆಸೆ ಏನು ಎಂದರೆ, ಎಂಥ ವರನನ್ನು ಮದುವೆ ಮಾಡ್ಕೋಬೇಕು ಎನ್ನುವಂಥ ಆಸೆಯನ್ನು ಹರಿಸ್ವಾಮಿಗೆ ಹೇಳಿರ್ತಾಳೆ. ಎಂಥ ವರನು ಇರಬೇಕು ಎಂದರೆ, ವಿಜ್ಞಾನಿಯಾಗಿರಬೇಕು ಅಥವಾ ಜ್ಞಾನಿಯಾಗಿರಬೇಕು ಅಥವಾ ಶೂರನಾಗಿರಬೇಕು. ಅಂಥ ವರನಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡಿಕೊಡಬೇಕು ಎಂದು ತಂದೆಯ ಹತ್ರ ಹೇಳ್ಕೊಂಡಿರ್ತಾಳೆ. ಅದೇ ರೀತಿಯಾಗಿ ತಂದೆ ಮಗಳ ಆಸೆಯಂತೆ ವರನನ್ನು ನೋಡ್ತಾ ಇರ್ತಾನೆ. ಹೀಗೆ ಒಂದು ದಿನ ಹರಿಸ್ವಾಮಿಯು ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ಹರಿಸ್ವಾಮಿ ಕಾರ್ಯಕ್ರಮಕ್ಕೆ ಹೋದಂಥ ಸಮಯದಲ್ಲಿ ಅಲ್ಲಿ ಒಬ್ಬ ಬ್ರಾಹ್ಮಣ ಬಂದು ಹರಿಸ್ವಾಮಿಯನ್ನು ಕೇಳುತ್ತಾನೆ. ನಿಮ್ಮ ಮಗಳನ್ನು ನಮಗೆ ಕೊಟ್ಟು ಮದುವೆ ಮಾಡಿ ಎಂದು ಕೇಳಿದಾಗ, ನೀನು ನನ್ನ ಮಗಳನ್ನು ಮದುವೆಯಾಗೋದಕ್ಕೆ ಜ್ಞಾನಿಯೋ ವಿಜ್ಞಾನಿಯೋ ಶೂರನೋ ಎಂದು ಕೇಳಿದಾಗ, ಆಗ ಆ ಒಂದು ಬ್ರಾಹ್ಮಣ ಹೇಳುತ್ತಾನೆ, ನಾನೊಬ್ಬ ವಿಜ್ಞಾನಿಯಾಗಿದ್ದೇನೆ ಎಂದು. ಇದಕ್ಕೆ ಸಾಕ್ಷಿ ಏನು, ಸಾಬೀತುಪಡಿಸು ಎಂದಾಗ, ಆತ ಗಗನಯಾಮಿಯಾದಂಥ ರಥದಲ್ಲಿ, ಆತನೇ ತಯಾರಿಸಿದಂಥ ಗಗನಯಾಮಿಯಾದಂಥ ರಥದಲ್ಲಿ ಹರಿಸ್ವಾಮಿಯನ್ನು ಕೂಡಿಸಿಕೊಂಡು ಉಜ್ಜಯಿನಿಗೆ ಬಂದು ತಲುಪಿಸುತ್ತಾನೆ. ಆಗ ಆ ಹರಿಸ್ವಾಮಿಗೆ ಭಾಳಷ್ಟು ಖುಷಿಯಾಗಿ, ನನ್ನ ಮಗಳನ್ನು ಇಂಥ ವರನಿಗೆ ಕೊಟ್ಟು ಮದುವೆ ಮಾಡಿಕೊಡಬೇಕು ಎಂದು ಇಂದಿನಿಂದ 7ನೇ ದಿನಕ್ಕೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುತ್ತೇನೆ ಎಂದು ಹರಿಸ್ವಾಮಿ ಆ ಒಂದು ವಿಜ್ಞಾನಿಗೆ ಹೇಳುತ್ತಾನೆ. ಅದೇ ರೀತಿ ಅದೇ ದಿನದಂದು ಹರಿಸ್ವಾಮಿಯ ಮಗ ಮತ್ತು ಹೆಂಡತಿ ಹೊರಗಡೆ ಹೋಗಿರ್ತಾರೆ. ಹೆಂಡತಿಯು ಕೂಡ ಅಲ್ಲಿ ಒಬ್ಬ ಜ್ಞಾನಿಯಾಗಿರುವಂಥ ವ್ಯಕ್ತಿಯನ್ನು ನೋಡುತ್ತಾರೆ. ಆತನ ನಡತೆ, ಚಾತುರ್ಯತೆ ಎಲ್ಲವನ್ನು ಗಮನಿಸಿ ಆ ಒಂದು ಬ್ರಾಹ್ಮಣನಿಗೆ ಅಂದಿನಿಂದ 7ನೇ ದಿನಕ್ಕೆ ನನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡುತ್ತೇನೆ ಎಂದು ಹೇಳಿ ಬರುತ್ತಾಳೆ. ಆಕಸ್ಮಿಕವಾಗಿ ವೀರಧೀರ ಶೂರನಾಗಿರುವಂಥ ವ್ಯಕ್ತಿಯೂ ಸಹ ಹರಿಸ್ವಾಮಿಯ ಮಗನ ಕಣ್ಣಿಗೆ ಕಾಣಿಸುತ್ತಾನೆ. ಆ ಹರಿಸ್ವಾಮಿಯ ಮಗನು ಕೂಡ ಅಂದಿನಿಂದ ಒಂದು 7ನೇ ದಿನಕ್ಕೆ ನನ್ನ ತಂಗಿಯನ್ನು ಕೊಟ್ಟು ವಿವಾಹ ಮಾಡುತ್ತೇನೆ ಎಂದು ಆ ಶೂರನಿಗೆ ಹೇಳಿ ಬರುತ್ತಾರೆ. ಆ ಅಂದಿನಿಂದ 7ನೇ ದಿನಕ್ಕೆ 3 ಜನ, ಜ್ಞಾನಿ, ವಿಜ್ಞಾನಿ, ಶೂರ, 3 ಜನ ಹರಿಸ್ವಾಮಿಯ ಮನೆಗೆ ಬರುತ್ತಾರೆ. ಬಂದಾಗ ಹರಿಸ್ವಾಮಿಗೆ ದೊಡ್ಡ ಪ್ರಶ್ನೆ ಆಗುತ್ತೆ. 3 ಜನಕ್ಕೂ ನಾವು ಬರಲು ಹೇಳಿಬಿಟ್ಟಿದ್ದೇವೆ. ನಮ್ಮ ಮಗಳನ್ನು 3 ಜನಕ್ಕೂ ಕೊಟ್ಟು ಮದುವೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಏನು ಮಾಡಬೇಕು, ಯಾರಿಗೆ ನಾವು ನಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಎಂಬುದು ಪ್ರಶ್ನೆ ಆಗುತ್ತೆ. ಅದೇ ಸಂದರ್ಭದಲ್ಲಿ, ಆ ಒಂದು ಚಿಂತೆ ಮಾಡುವಂತಹ ಸಂದರ್ಭದಲ್ಲಿ ಹರಿಸ್ವಾಮಿಯ ಮಗಳು ಕಾಣೆಯಾಗಿರ್ತಾಳೆ. ಆಗ ಆ 3 ಜನಕ್ಕೆ ಹರಿಸ್ವಾಮಿಯು ಒಂದು ಸವಾಲನ್ನು ಹಾಕುತ್ತಾರೆ. ಎಂಥ ಸವಾಲು ಅಂದರೆ, ನಮ್ಮ ಮಗಳು ಕಾಣೆಯಾಗಿದ್ದಾಳೆ, ನನ್ನ ಮಗಳನ್ನು ಕರೆದುಕೊಂಡು ನನಗೆ ಯಾರು ಕರೆದುಕೊಂಡು ಬಂದು ಒಪ್ಪಿಸ್ತೀರೋ ಅವರಿಗೆ ಕೊಟ್ಟು ವಿವಾಹ ಮಾಡುತ್ತೇನೆ ಎಂದು ಹರಿಸ್ವಾಮಿಯು ಆ 3 ಜನ ಬ್ರಾಹ್ಮಣರಿಗೆ ಹೇಳುತ್ತಾಳೆ. ಹೇಳಿದಾಗ ಆಗ ಆ 3 ಜನರು, ಆಯಿತು, ನಾನು ಕರೆದುಕೊಂಡು ಬರುತ್ತೇನೆ ಎಂದು ಹೇಳ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ವಿಜ್ಞಾನಿಯನ್ನು ಕರೆಯುತ್ತಾನೆ ಹರಿಸ್ವಾಮಿ. ನೀನು ಹೇಳು, ನನ್ನ ಮಗಳು ಎಲ್ಲಿದ್ದಾಳೆ ಎಂದು ಕೇಳಿದಾಗ ವಿಜ್ಞಾನಿ ಹೇಳುತ್ತಾನೆ, ನಿಮ್ಮ ಮಗಳು ಎಲ್ಲಿದ್ದಾಳೆ ಗೊತ್ತಿಲ್ಲ, ಆದರೆ ನಿಮ್ಮ ಮಗಳನ್ನು ಹುಡುಕಿ ತರೋದು ನನ್ನ ಜವಾಬ್ದಾರಿ ಎಂದು ಹೇಳುತ್ತಾನೆ. ಆಗ ಜ್ಞಾನಿಯನ್ನು ಕರೀತಾನೆ. ಜ್ಞಾನಿಯನ್ನು ಕರೆದಾಗ, ನೀನು ಬುದ್ಧಿವಂತನಲ್ಲ, ನನ್ನ ಮಗಳು ಎಲ್ಲಿದ್ದಾಳೆ ಹೇಳು ಎಂದು ಕೇಳಿದಾಗ ಆಗ ಜ್ಞಾನಿ ಹೇಳ್ತಾನೆ, ನಿಮ್ಮ ಮಗಳು ಒಬ್ಬ ರಾಕ್ಷಸನು ಅಪಹರಣ ಮಾಡಿದ್ದಾನೆ, ಅವನು ಇದೇ ದಿಕ್ಕಿನ ಕಡೆ ಹೋಗಿದ್ದಾನೆ ಎಂದು ಯಾರು ಜ್ಞಾನಿ ಹೇಳುತ್ತಾನೆ. ಆಗ ವಿಜ್ಞಾನಿ, ಹಾಗಾದರೆ ನಿಮ್ಮ ಮಗಳನ್ನು ನಾನು ಕರೆದುಕೊಂಡು ಬರುವೆ ಎಂದು ಹೇಳುತ್ತಾನೆ. ನನ್ನ ರಥದಲ್ಲಿ ಕರೆದುಕೊಂಡು ಬರುತ್ತೇನೆ ಅಂತ ಹೇಳುತ್ತಾನೆ. ಆಗ ಶೂರನು, ನಿಮ್ಮ ಮಗಳನ್ನು ನಾನು ಕರೆದುಕೊಂಡು ಬರುತ್ತೇನೆ ಎಂದು ಹೇಳಿದಾಗ ಆಗ ವಿಜ್ಞಾನಿಯ ರಥದಲ್ಲಿ ಶೂರನು ವಿಜ್ಞಾನಿ ಏನು ಮಾಡ್ತಾನೆ, ಶೂರನನ್ನು ಕರೆದುಕೊಂಡು ಆ ಒಂದು
ಹರಿಸ್ವಾಮಿಯ ಮಗಳು ಎಲ್ಲಿರ್ತಾಳೋ ಅಲ್ಲಿಗೆ ಕರೆದುಕೊಂಡು ಹೋಗ್ತಾನೆ. ಆಗ ಹರಿಸ್ವಾಮಿಯ ಮಗಳು ಇರುವಂಥ ಒಂದು ದೊಡ್ಡದಾದಂಥ ಕಾಡಿನಲ್ಲಿ ಒಬ್ಬ ರಾಕ್ಷಸನು ಇರುತ್ತಾನೆ. ಆ ಕಾಡಿನಲ್ಲಿ ರಥವನ್ನು ತೆಗೆದುಕೊಂಡು ಹೋಗಿ ಆ ಶೂರನು ಆ ರಾಕ್ಷಸನೊಡನೆ ಯುದ್ಧ ಮಾಡಿ ಹೋರಾಟ ಮಾಡಿ ಹರಿಸ್ವಾಮಿಯನ್ನು ಮಗಳನ್ನು ರಥದಲ್ಲಿ ಕೂಡಿಸಿಕೊಂಡು ಬಂದು ಹರಿಸ್ವಾಮಿಗೆ ಒಪ್ಪಿಸುತ್ತಾರೆ. ಹಾಗಾದರೆ ಹರಿಸ್ವಾಮಿ ಮೂವರು ಸಹಾಯ ಮಾಡಿದ್ದಾರೆ. ಆದರೆ ಹರಿಸ್ವಾಮಿ ತಮ್ಮ ಮಗಳನ್ನು ಯಾರಿಗೆ ಕೊಟ್ಟು ಮದುವೆ ಮಾಡಬೇಕು, ಯಾರಿಗೆ ಕೊಟ್ಟು ಮದುವೆ ಮಾಡಬೇಕು ಎಂಬುದು ಪ್ರಶ್ನೆ ಆಗುತ್ತೆ. ಈ ಪ್ರಶ್ನೆಗೆ ಉತ್ತರ ವಿಕ್ರಮ ಮಹಾರಾಜರು ಕೊಡ್ತಾರೆ. ಇಷ್ಟೆಲ್ಲ ಕಥೆಯನ್ನು ಬೇತಾಳ ವಿಕ್ರಮ ಮಹಾರಾಜನಿಗೆ ಹೇಳಿರ್ತಾನೆ. ಹಾಗಾದರೆ ವಿಕ್ರಮ ಮಹಾರಾಜರು ಯಾವ ಉತ್ತರವನ್ನು ಕೊಡ್ತಾರೆ ಅಂದರೆ, ಇದಕ್ಕೆ ಸರಿಯಾದ ಉತ್ತರ ಹೇಳಿ ವಿಕ್ರಮ ಮಹಾರಾಜರೇ ಎಂದು ಬೇತಾಳನು ವಿಕ್ರಮ ಮಹಾರಾಜರನ್ನು ಕೇಳ್ತಾನೆ. ಆಗ ವಿಕ್ರಮ ಮಹಾರಾಜನು ಹೇಳ್ತಾನೆ, ಇದಕ್ಕೆ ಸರಿಯಾದ ಉತ್ತರ ಏನು ಕೊಡ್ತಾನೆ ಅಂದರೆ, ಹರಿಸ್ವಾಮಿಯ ಮಗಳನ್ನು ಶೂರನಿಗೆ ಕೊಟ್ಟು ಮದುವೆ ಮಾಡಿದರೆ ಸರಿ ಎಂದು ಹೇಳ್ತಾನೆ. ಆಗ ಬೇತಾಳ ಏಕೆ ಶೂರನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂದು ಪ್ರಶ್ನೆಯನ್ನು ಹಾಕಿದಾಗ ಆಗ ವಿಕ್ರಮ ಮಹಾರಾಜರು ಹೇಳ್ತಾರೆ, ಜ್ಞಾನಿ ಎಲ್ಲಿದ್ದಾಳೆ, ಹರಿಸ್ವಾಮಿಯ ಮಗಳು ಎಲ್ಲಿದ್ದಾಳೆ ಎಂದು ಹೇಳಿ ಸಹಾಯ ಮಾಡಿದ್ದಾರೆ. ಅದೇ ರೀತಿಯಾಗಿ ವಿಜ್ಞಾನಿ ಕೂಡ ಇರುವಂಥ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಸಹಾಯ ಮಾಡಿದ್ದಾನೆ. ಆದರೆ ಶೂರ ಮಾತ್ರ ಇಲ್ಲಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ರಾಕ್ಷಸನೊಡನೆ ಹೋರಾಟ ಮಾಡಿ ಯುದ್ಧ ಮಾಡಿ ಆ ಒಂದು ಹರಿಸ್ವಾಮಿಯ ಮಗಳನ್ನು ಕರೆದುಕೊಂಡು ಬಂದು ಹರಿಸ್ವಾಮಿಗೆ ಒಪ್ಪಿಸಿದ್ದಾನೆ. ಹಾಗಾಗಿ ನ್ಯಾಯವಾಗಿ ಶೂರನಿಗೆ ಕೊಟ್ಟು ಮದುವೆ ಮಾಡಿಕೊಡಬೇಕು ಹರಿಸ್ವಾಮಿಯವರು ಎಂದು ಸರಿಯಾದ ಉತ್ತರವನ್ನು ವಿಕ್ರಮ ಮಹಾರಾಜರು ಬೇತಾಳನಿಗೆ ಹೇಳುತ್ತಾರೆ. ಹಾಗಾದರೆ ಇದೇ ರೀತಿ ಇನ್ನಷ್ಟು ಸಾಕಷ್ಟು ಕಥೆಗಳನ್ನು ಕೇಳಬೇಕೇ? ಹಾಗಾದರೆ ವಿಜಯಶ್ರೀ ಸ್ಟೋರಿ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.